ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದೇ ದೊಡ್ಡ ಚಿಂತೆ. ಅಂತಹ ಎಲ್ಲಾ ಸಮಸ್ಯೆಗೂ ಒಂದೇ ವೇದಿಕೆಯಲ್ಲಿ ಉತ್ತರ, ಅದುವೇ ನಿಮ್ಮ ಡಾಕ್ಟರ್. ಇಂದಿನ ವೇಗದ ಜೀವನ ಶೈಲಿ, ಒತ್ತಡ ಮತ್ತು ಅಸಮರ್ಪಕ ಆಹಾರ ಪದ್ಧತಿಯ ಪರಿಣಾಮವಾಗಿ ಅನೇಕ ಜನ ರಕ್ತದೊತ್ತಡ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸದೇ ಇದ್ರೂ ನಿಧಾನವಾಗಿ ದೇಹದ ಪ್ರಮುಖ ಅಂಗಗಳಿಗೆ ಹಾನಿ ಉಂಟು ಮಾಡಬಹುದು. ರಕ್ತದೊತ್ತಡ ಇರುವವರಿಗೆ ತಲೆನೋವು, ತಲೆಸುತ್ತು, ಉಸಿರಾಟದ ತೊಂದರೆ, ಹೃದಯದ ಬಡಿತ ವೇಗವಾಗುವುದು ಮುಂತಾದ ಸಮಸ್ಯೆಗಳು ಕಾಣಿಸಬಹುದು. ಆದರೆ ಹಲವಾರು ಬಾರಿ ಯಾವುದೇ ಲಕ್ಷಣಗಳೇ ಕಾಣಿಸದೇ ಇರೋದು ಈ ಕಾಯಿಲೆಯ ದೊಡ್ಡ ಅಪಾಯವಾಗಿದೆ. ನಿಯಂತ್ರಣ ಇಲ್ಲದೆ ರಕ್ತದೊತ್ತಡದಿಂದ ಹೃದಯಾಘಾತ, ಪಾರ್ಶ್ವವಾಯು, ಮೂತ್ರಪಿಂಡ ಸಮಸ್ಯೆಗಳು ಹಾಗೂ ದೃಷ್ಟಿ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಹಾಗಾದ್ರೆ ಈ ರಕ್ತದೊತ್ತಡಕ್ಕೆ ಪ್ರಮುಖ ಕಾರಣ ಏನು? ಇದು ಬರದಂತೆ ತಡೆಯೋದು ಹೇಗೆ? ಟ್ರೀಟ್ಮೆಂಟ್ ಹೇಗಿರುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಕಾರ್ಡಿಯಾಲಜಿ ಸೀನಿಯರ್ ಕನ್ಸಲ್ಟೆಂಟ್ ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಡಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಹೈಪರ್ ಟೆನ್ಷನ್ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಯಾಕಾಗಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ? ಹೈಪರ್ ಟೆನ್ಷನ್ ಅಂದ್ರೆ ಏನು ಡಾಕ್ಟರ್? ಹೈಪರ್ ಟೆನ್ಷನ್ ಅಂದರೆ ನಮ್ಮ ಬ್ಲಡ್ ಪ್ರೆಷರ್, ರಕ್ತದಲ್ಲಿರೋ ಒತ್ತಡ ನಾರ್ಮಲಿ ನಮ್ಮ ಎದೆ ಬಡಿದಾಗ ಬ್ಲಡ್ ಫ್ಲೋ ಫಾರ್ವರ್ಡ್ ಫ್ಲೋ ಇರುತ್ತೆ. ಆವಾಗ ಬ್ಲಡ್ ವೆಸಲ್ಸಲ್ಲಿ ಒಂದು ಸರ್ಟನ್ ಪ್ರೆಷರ್ ಇರಬೇಕು. ಯೂಶಲಿ ಅದು 120/80ಗಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಅದು ತೀರಾ ಕಡಿಮೆ ಆದರೂ ರಕ್ತ ಸಂಚಾರ ಇರಲ್ಲ, ತುಂಬ ಹೆಚ್ಚಾದರೂ ಅದರದ್ದು ತೊಂದರೆಗಳಿರುತ್ತೆ. ಈಗ BP 140/90ಗಿಂತ ಹೆಚ್ಚಾದರೆ ಅದನ್ನು ಹೈಪರ್ ಟೆನ್ಷನ್ ಅಂತ ಹೇಳ್ತಾ ಇದ್ದೀವಿ. ಹಲವಾರು ಗೈಡ್ಲೈನ್ಸಲ್ಲಿ ಅದಕ್ಕಿಂತನೂ ಕಡಿಮೆ ಮಾಡಿದ್ದಾರೆ. ಈಗ 130ಇಂದನೇ BP, 130/80ನೇ ಸ್ಟೇಜ್ 1 BP ಅಂತ ಅಮೆರಿಕನ್ ಕಾಲೇಜಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನಮ್ಮ ಇಂಡಿಯನ್ ಇದರಲ್ಲಿ ಈಗಲೂ 140/90ನೇ BP ಅಂತ ಹೇಳೋದು. ಸೊ ಭಾರತದಲ್ಲಿ ಆಲ್ಮೋಸ್ಟ್ 20 ಕೋಟಿ ಜನರಿಗೆ BP ಇದೆ. ಅದರಲ್ಲಿ ಬರೀ 30-40% ಜನರಿಗೆ ಮಾತ್ರ BP ಇದೆ ಅಂತಲೇ ಗೊತ್ತಾಗಿರೋದು. ಅದರಲ್ಲಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ತಾ ಇರೋದು ಬರೀ 15%. ಸೊ ದ ಪ್ರಾಬ್ಲಮ್ ಇಸ್ ವೆರಿ ಬಿಗ್. ಅಂದರೆ ಇದು 20 ಕೋಟಿ ಅಂದರೆ ತುಂಬ ದೊಡ್ಡ ನಂಬರ್. ಅದರಲ್ಲಿ ಆಲ್ಮೋಸ್ಟ್ ಆಟ್ರಿಬ್ಯೂಟಬಲ್ ರಿಸ್ಕ್ ಅಂತೀವಿ. ಈಗ ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ, ಇಂಥ ಪ್ರಾಬ್ಲಮ್ ಬರೋದಕ್ಕೆ ಆಲ್ಮೋಸ್ಟ್ 40-45% BP ಆಗುತ್ತೆ. ಸೊ ಇಟ್ಸ್ ಅ ಹ್ಯೂಜ್ ಟಾಸ್ಕ್. ಅದನ್ನು ನಾವು ಫಸ್ಟು ಈಗಿರೋ ಇದರಲ್ಲಿ ಅಟ್ಲೀಸ್ಟ್ 7 ಕೋಟಿ ಜನರಿಗೆ BPಯನ್ನು ಕಂಟ್ರೋಲ್ ಐಡೆಂಟಿಫೈ ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಈಗಿನ ಉದ್ದೇಶ. ಹೋಗ್ತಾ ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ ಮಾಡೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮುಂಚೆ ಎಲ್ಲ ಅದೇ ತುಂಬ ವಯಸ್ಸಾದ ನಂತರದಲ್ಲಿ BP ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿರೋರಂಥವ್ರಿಗೂ ಕೂಡ ಈ ರೀತಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಪ್ರಮುಖ ಕಾರಣ ಅಂತ ಹೇಳ್ತೀರಾ? ಅಲ್ಲ, ಚಿಕ್ಕ ಮಕ್ಕಳಿಂದ BP ಬರಬಹುದು. ಸೊ ಅದೆಲ್ಲ ಚಿಕ್ಕ ಮಕ್ಕಳಿಂದ 30-35 ವರ್ಷ ತನಕ ಬರೋ BPಗೆ ಜನರಲಿ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹುಡುಕ್ಬೇಕಾಗತ್ತೆ. ಈಗ ಕಿಡ್ನಿಗಿರೋ ರಕ್ತ ಸಂಚಾರ ಕಡಿಮೆ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಬೇರೆ ಯಾವುದಾದ್ರೂ ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಅದೆಲ್ಲ ಸೆಕೆಂಡ್ರಿ. ಸೊ ಫಸ್ಟ್ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ನ ಆ ಕಾರಣನ ಟ್ರೀಟ್ ಮಾಡಿದ್ರೆ BP ಕಂಟ್ರೋಲ್ ಆಗುತ್ತೆ. ಬಟ್ ನಾವು ಸಾಮಾನ್ಯವಾಗಿ ನೋಡೋ ಹೈಪರ್ ಟೆನ್ಷನು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ. ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ಕಾರಣ ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಇರೋ ಹೈ BPಗೆ ನಾವು ಬರೀ ಔಷಧಿ ಅಥವಾ ಲೈಫ್ ಸ್ಟೈಲ್ ಔಷಧಿಯಿಂದನೇ ಕಂಟ್ರೋಲ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ 30 ವರ್ಷ, 25 ವರ್ಷ, 30-35 ವರ್ಷದಲ್ಲೇ BP ಆಗಿ ಬರ್ತಾ ಇದ್ದಾರೆ ಜನ. ಆ್ಯಂಡ್ ನೀವು ಆಲ್ರೆಡಿ ಹೇಳಿದ ಥರ ತುಂಬ ಜನರಿಗೆ BP ಇದೆ ಅಂತಾನೆ ಗೊತ್ತಾಗಲ್ಲ. ಯಾಕಂದರೆ BP ಒಂಥರ ಸೈಲೆಂಟ್ ಆಗಿರೋ ಡಿಸೀಸ್. ಆ ಕಾಯಿಲೆಯಲ್ಲಿ ಯಾವುದೇ ಥರದ ಸಿಂಪ್ಟಮ್ ಬರಲ್ಲ. ಕೆಲವೊಬ್ಬರು ಜನರಿಗೆ ಮಾತ್ರ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆನೋ, ಎದೆ ಬಡ್ತ ಫಾಸ್ಟ್ ಆಗೋದು, ಅಥವಾ ತಲೆ ತಿರುಗೋದು, ತಲೆನೋವು, ಈ ಥರದ್ದು ಪ್ರಾಬ್ಲಮ್ಸ್ ಬರುತ್ತೆ. ಮೆಜಾರಿಟಿ ಜನರಿಗೆ ನನ್ನ BP ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಈ ಯಂಗರ್ ಈಗ ಇದು ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಅಸ್ ವೆಲ್. ಇದು ಮಲ್ಟಿಫ್ಯಾಕ್ಟೋರಿಯಲ್ ಲೈಫ್ ಸ್ಟೈಲ್ ಡಿಸೀಸ್. ಅಂದರೆ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿ, ಯಾರೂ ಎಕ್ಸಸೈಸ್ ಮಾಡಲ್ಲ. ಈಗ ಮುಂಚೆ ಆದರೂ ಎಲ್ಲಾದರೂ ಎದ್ದು ಹೋಗ್ತಿದ್ವಿ. ಈಗ ಮಾರ್ಕೆಟ್ಗೆ ಹೋಗೋಕ್ಕೂ ಅವಶ್ಯಕತೆ ಇಲ್ಲ, ಕೂತ್ಕೊಂಡು ಫೋನಲ್ಲೇ ಎಲ್ಲ ಆಗ್ಬಿಡುತ್ತೆ. ಡಯಟ್ರಿ ಚೇಂಜಸ್, ಡಯಟಲ್ಲಿ ಸೋಡಿಯಂ ಇಂಟೇಕ್ ತುಂಬ ಹೆಚ್ಚಾಗಿದೆ. ಇತ್ತೀಚಿನ ಕಾಲದ ಹುಡುಗರಿಗೆ ಅವ್ರು ತಿನ್ನೋದ್ರಲ್ಲಿ ಎಲ್ಲದರಲ್ಲೂ ಉಪ್ಪಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ. ಟೇಬಲ್ ಸಾಲ್ಟ್, ನಾನು ಸಾಲ್ಟ್ ಆ್ಯಡ್ ಮಾಡಿಕೊಡ್ತಿಲ್ಲ ಅಂತ ಮಾತ್ರ ಗೊತ್ತಾಗುತ್ತೆ ಹೊರತು ಅವ್ರು ತಿನ್ನೋ ಎಲ್ಲ ಪದಾರ್ಥದಲ್ಲೂ ಉಪ್ಪು ಹೆಚ್ಚಿರುತ್ತೆ. ಎಲ್ಲ ಪ್ಯಾಕೇಜ್ಡ್ ಫುಡ್ಡು
ಯಾವುದೇ ಥರದ ಫಾಸ್ಟ್ ಫುಡು ಎಲ್ಲದರಲ್ಲೂ ಸೋಡಿಯಂ ಕಂಟೆಂಟ್ ತುಂಬ ಹೆಚ್ಚಿರುತ್ತೆ. ಆ್ಯಂಡ್ ಹೈಲಿ ಪ್ರಾಸೆಸ್ಡ್ ಫುಡ್ಸ್ ತಿನ್ನುವಾಗ ಅದರದ್ದು ರಕ್ತದ ಒತ್ತಡ ಹೆಚ್ಚಾಗುತ್ತೆ. ಎರಡನೇದು ಸ್ಟ್ರೆಸ್ಸು. ಈಗಿರೋ IT ಕ್ರೌಡ್ ಆಗಲಿ, ಬೇರೆ ಜನ ಈಗ ಅವ್ರಿಗಿರೋ ವರ್ಕ್ ಸ್ಟ್ರೆಸ್ಸು ಇದೆ, ಪರ್ಸ್ನಲ್ ಸ್ಟ್ರೆಸ್ಸು ಇದೆ. ಇದರಿಂದ ಅವ್ರದ್ದು ಓವರಾಲ್ ಇದು ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಸಿಂಪಥೆಟಿಕ್ ಹಾರ್ಮೋನ್ಸ್ ಅಂತ, ಕಾರ್ಟಿಸಾಲ್ ಲೆವೆಲ್ಸ್ ಆಗಲಿ ಅಥವಾ ಎಡ್ರಿನಲಿನ್ ಲೆವೆಲ್ಸ್ ಆಗಲಿ ತುಂಬ ಹೆಚ್ಚಾಗುತ್ತೆ. ಅದು ಕ್ರಾನಿಕ್ ಸ್ಟ್ರೆಸ್ ಆದಾಗ BP ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ನಿದ್ದೆಗೇಡು. ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ಅದರಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೇ ಆಗುತ್ತೆ, ಅದರಿಂದನೂ BP ಹೆಚ್ಚಾಗುತ್ತೆ. ನೀವು ಹೇಳಿದ್ರಿ 20-30% ಅಷ್ಟೇ ನಾವು ಅಂದರೆ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ ಅಥವಾ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ. ಈ ರೀತಿ ಹಾಗೆ ಬಿಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ಗಳನ್ನು ಎದುರಿಸಬಹುದು ಅಂತ ಹೇಳ್ತೀರಾ? ಇದು BP, ಶುಗರ್ ಇಂಥ ಕಾಯಿಲೆಗಳು ಎಲ್ಲ ಬಾಡಿ ಪಾರ್ಟ್ಸ್ಗೂ ಎಫೆಕ್ಟ್ ಮಾಡುತ್ತೆ. ಈಗ ಒಂದೇ ಅಂತಲ್ಲ. ಈಗ ನಾವು ಕಣ್ಣಿಂದ ತೆಗೆದ್ರೆ ಕಾಲಿನ ತುದಿ ತನಕ ತೊಂದರೆ ಕೊಡುತ್ತೆ. ಮೆದುಳು, ಇಫ್ ದರ್ ಇಸ್ ತುಂಬ ಹೈ BP ಇದ್ದರೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ರಕ್ತ ಕಟ್ಕೊಂಡು ಸ್ಟ್ರೋಕ್ ಆಗ್ಬೋದು, ಇನ್ನೊಂದು ಬ್ಲಡ್ ವೆಸಲ್ ರಪ್ಚರ್ ಆಗಿ ಇದು ಬ್ಲೀಡಿಂಗ್ ಆಗಿನೂ ಸ್ಟ್ರೋಕ್ ಆಗ್ಬೋದು, ಡಿಮೆನ್ಷಿಯಾ ಆಗ್ಬೋದು. ಕಣ್ಣಲ್ಲಿ ಕಣ್ಣು ಕಾಣದೆ ಹೈಪರ್ಟೆನ್ಸಿವ್ ರೆಟನೋಪತಿ ಅಂತೀವಿ, ಅದಾಗ್ಬೋದು. ಹೃದಯದಲ್ಲಿ ಹೃದಯಾಘಾತ ಆಗ್ಬೋದು, ಹಾರ್ಟ್ ಫೇಲಿಯರ್ ಆಗ್ಬೋದು. ಕಿಡ್ನಿಯಲ್ಲಿ ಕಿಡ್ನಿ ಫೇಲಿಯರ್ ಆಗ್ಬೋದು. ರಕ್ತನಾಳಗಳಲ್ಲಿ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ, ಗ್ಯಾಂಗ್ರೀನ್ ಆಗ್ಬೋದು, ಅಯೋಟಿಕ್ ಅನ್ಯೂರಿಸಮ್ ಅಂತೀವಿ, ಇದು ರಕ್ತನಾಳ ದೊಡ್ಡದಾಗೋದು. ಸೊ ಹಲವಾರು ಪ್ರಾಬ್ಲಮ್ ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಬಾಡಿ ಪಾರ್ಟ್ಸು ಇನ್ವಾಲ್ವ್ ಆಗುತ್ತೆ. ಅದರಿಂದ BP ಮಾತ್ರ ನಾವು ಫಸ್ಟು BP ಬರದೇ ನೋಡ್ಕೋಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಒಂದು ಸಲ BP ಬಂತು, ನಾವೆಲ್ಲ ಪ್ರಯತ್ನ ಮಾಡಿದ ಮೇಲೂ BP ಇದೆ ಅಂದರೆ ಅದನ್ನು ನಾವು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೋಬೇಕು. BP 130 to ಸಣ್ಣ ರೇಂಜ್ ಇರೋದು, ಆ್ಯಕ್ಚುಲಿ ಥೆರಪೆಟಿಕ್ ರೇಂಜ್ ಅನ್ನೋದು 120 to 130, ಲೆಸ್ ದೆನ್ 80 ಈ ರೇಂಜಲ್ಲಿ ಇಟ್ಕೋಬೇಕು. ಅದು ಕಷ್ಟ. ಈವನ್ US ಅಲ್ಲೂ ಹೋದರೂ ಬರೀ 40% ಜನರಿಗೆ ಅದನ್ನು ಅಟೇನ್ ಮಾಡೋಕ್ಕಾಗೋದು. ಬಟ್ ನಮ್ಮೂರಲ್ಲಿ ನಾವು ಪ್ರಯತ್ನ ಪಡಬೇಕು. ಇಟ್ಸ್ ಅ ಆನ್ಗೋಯಿಂಗ್ ಸ್ಟ್ರಗಲ್. ಪ್ರಿವೆನ್ಷನ್ ತಗೊಳ್ಬೇಕು ಅಂತ ಹೇಳಿದ್ರಿ, ಯಾವ ರೀತಿ ತಗೊಳ್ಬೇಕು ಡಾಕ್ಟರ್? ಈಗ ನಾನು ಆಲ್ರೆಡಿ ಹೇಳಿದ ಥರ ಫಿಸಿಕಲ್ ಆ್ಯಕ್ಟಿವಿಟಿ, ಅಟ್ಲೀಸ್ಟ್ ಮಿನಿಮಮ್ 150 ಮಿನಿಟ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕಾಗುತ್ತೆ. ಆ್ಯಂಡ್ ಮಾಡ್ರೇಟ್ ಇಂಟೆನ್ಸಿಟಿ ಅಂದರೆ ನೀವು ತುಂಬ ವೇಗವಾಗಿ ಓಡಬೇಕು, ದೊಡ್ಡ ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ಮಾಡ್ರೇಟ್ ಇಂಟೆನ್ಸಿಟಿ, ನಮ್ಮ ಹಾರ್ಟ್ ರೇಟ್ 110-120 ಹೋಗೋ ತನಕ ಫಾಸ್ಟ್ ವಾಕಿಂಗು ಅಥವಾ ಲೈಟ್ ಜಾಗಿಂಗ್ ಆ ಥರದ್ದು ಮಾಡಿದ್ರೂ ಸಾಕು. ಲೈಟ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರು ಓಕೆ. ಸೊ ಅಟ್ಲೀಸ್ಟ್ 150 ಮಿನಿಟ್ಸ್ ಇನ್ ಅ ವೀಕ್. ಆ್ಯಂಡ್ ಲೋ ಸಾಲ್ಟ್ ಡಯಟ್. ಸಾಲ್ಟು ಜನರಲಿ 2-2.5 ಗ್ರಾಮೇ ಹೇಳ್ತಾ ಇರೋದು. 1.8 to 2.3 grams ಇಸ್ ವಾಟ್ ಇಸ್ ಅಲೌಡ್. ಸೋಡಿಯಂ ಅಂದರೆ ಈಗ ಪೊಟ್ಯಾಷಿಯಮ್ ಸಬ್ಸ್ಟಿಟ್ಯೂಟ್ಸ್ ಇದೆ. ಸೊ ಅದರಿಂದ ಸಮ್ಟೈಮ್ಸ್ ಈಗ BP ಇರೋರಿಗೆ, ಅನ್ಕಂಟ್ರೋಲ್ಡ್ BP ಇರೋರಿಗೆ ಪೊಟ್ಯಾಷಿಯಮ್ ಸಬ್ಸ್ಟಿಟ್ಯೂಟ್ ಸಾಲ್ಟ್ಸ್ ತೊಗೋಬೋದು. ಇನ್ನೊಂದು ಡಯಟಲ್ಲಿ ಪ್ರಾಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಅನ್ಪ್ರಾಸೆಸ್ಡ್ ಫುಡ್ಸು ನಮ್ಮ ಹಳೆಗಾಲದಲ್ಲಿ ಏನೇನು ತಿಂತಾ ಇದ್ವು ಅದನ್ನೆಲ್ಲ ತಿನ್ನಬೇಕಾಗತ್ತೆ. ಈಗ ಮಿಲೆಟ್ಸ್ ಆಗಲಿ, ಜೋಳದ ರೊಟ್ಟಿ ಆಗಲಿ, ಇಂಥದ್ದು ನಾವು ತಿಂದರೆ ಫೈಬರ್ ಹೆಚ್ಚಿರೋದು, ಇದು ಇರೋದು ಜಾಸ್ತಿ ತಿಂದರೆ ಒಳ್ಳೆಯದು. ಆ್ಯಂಡ್ ಎಕ್ಸಸೈಸ್, ಡಯಟ್, ಸಾಲ್ಟ್ ರೆಸ್ಟ್ರಿಕ್ಷನ್, ಅಡಿಕ್ವಿಟ್ ಸ್ಲೀಪ್ ಆ್ಯಂಡ್ ರಿಡ್ಯೂಸ್ ಸ್ಟ್ರೆಸ್ ಜಾಸ್ತಿ ಇರೋರಿಗೆ, ಈಗ ಕೆಲಸದಲ್ಲಿ ಬೇರೆ ಏನು ಮಾಡೋಕ್ಕಾಗಲ್ಲ, ನನಗೆ ಸ್ಟ್ರೆಸ್ ಇದ್ದೇ ಇದೆ ಅಂದ್ರೂ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮೆಡಿಟೇಷನು ಬೇರೆ ಯಾವುದಾದ್ರೂ ಒಂಥರದ್ದು ಇದು ಮಾಡಿದ್ರೆ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನಿದ್ದೆ ಅಟ್ಲೀಸ್ಟ್ 7-8 ಗಂಟೆ ಆದರೂ ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಮಮತಾ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ಹಲೋ ಮಮತಾ ಅವರೇ ನಮಸ್ತೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಮಾ. ನಾನು ಮಮತಾ ಅಲ್ಲ, ಅಂಬಿಕಾ ಅಂತ. ಓಕೆ ಹೇಳಿ ಮಾ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರಿ ಸರ್, ಸರಿ ಮೇಡಮ್, ಥ್ಯಾಂಕ್ಸ್. ಹಲೋ ಹೇಳಿ ಮೇಡಮ್. ಮೇಡಮ್ ಸರ್ ನಮಸ್ಕಾರ ಸರ್. ನಮಸ್ಕಾರ. ಇದು ನಾನು ಹಾರ್ಟ್ ಪೇಷಂಟು, ಅಂಜಿಯೋಗ್ರಾಮ್ ಆಗಿದೆ, ಅಂಜಿಯೋಬ್ರಾಸ್ಟ್ ಆಗಿದೆ. ಮೊನ್ನೆ ಚೆಕಪ್ಗೆ ಹೋಗಿದ್ದೆ. ಅವರು ಎಲ್ಲ ECG ಮತ್ತೆ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಸರಿ ಇದೆ ಅಂದರು ಡಾಕ್ಟ್ರು. ಇವಾಗ ನನಗೆ ಎದೆ ನೋವ್ತಾ ಇದೆ ಸರ್. ಹಲೋ ಸರ್ ನಮಸ್ಕಾರ. ಹಾಂ, ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿಮ್ಮ. ನಿಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ, ಅವರೇ ಮಾತನಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿ. ಹಾಂ, ಎದೆ ನೋವು ಯಾವಾಗ ಆಗುತ್ತಮ್ಮ? ಇವಾಗ ಬಂದಿದೆ ಸರ್. ಈಗ ಅಲ್ಲ, ಎಷ್ಟು ದಿನದಿಂದ ಇದೆ? ನಮ್ಗೆ 5 ವರ್ಷ ಆಯ್ತು ಸರ್. ಅಂಜಿಯೋಗ್ರಾಮ್ ಅಲ್ಲಲ್ಲ, ಈಗ ನಿಮ್ಗೆ ಎದೆ ನೋವು ಶುರುವಾಗಿ ಎಷ್ಟು ದಿನ ಆಯ್ತು?
ಈಗ ಒಂದು ವಾರದಿಂದ ಇತ್ತು. ನಿನ್ನೆ ಮಂಗಳವಾರ ಚೆಕಪ್ ಹೋಗಿದ್ದೆ ಸರ್. ಓಕೆ. ಅದು ಹಂಗಾಗಿ ಇವಾಗ ಅವ್ರು ಎಲ್ಲ ಸರಿ ಇದೆ ಅಂದ್ರು. ರಕ್ತ ಪರೀಕ್ಷೆ ಮತ್ತೆ ECG ಎಕೋ ಎಲ್ಲ ಮಾಡಿಸಿದ್ರು. ಓಕೆ. ನೋಡ್ಬಿಟ್ಟು ಅದು ರಿಪೋರ್ಟ್ ಸರಿ ಇದೆ ಅಂತ ಹೇಳಿದ್ದಾರೆ. ಓಕೆ. ಆದ್ರೂ ಎದೆ ನೋವ್ತಾ ಇದೆ ಸರ್. ಅಲ್ಲಿ ಬೇರೆ ಔಷಧಿಗಳೇನು ಬರ್ದಿಲ್ವಾ ನಿಮಗೆ? ಬೇರೆ ಆಸ್ಪತ್ರೆನಾ? ಅಲ್ಲ, ಬೇರೆ ಔಷಧಿ ಏನು ಬರ್ದಿಲ್ವಾ? ಅದೇ ಔಷಧಿ ತಗೋತಾ ಇದ್ದೀರಾ? ಬರ್ದಿದ್ದಾರೆ. ಸೊ ಅದು ತಗೊಂಡು ನೋಡಿ, ಕಡಿಮೆ ಆಗಿಲ್ಲ ಅಂದ್ರೆ ಇನ್ನೂ ಟೆಸ್ಟ್ಗಳು ಬೇಕಾಗಬಹುದು. ಬರೀ ECG ಎಕೋದಲ್ಲಿ ಗೊತ್ತಾಗದೇ ಇದ್ರೆ ಸ್ಟ್ರೆಸ್ ಟೆಸ್ಟು ಅಥವಾ ರಿಪೀಟ್ ಆಂಜಿಯೋಗ್ರಾಮು ಅಂಥದ್ದು ನೋಡಬೇಕಾಗತ್ತೆ. ಅದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನೋಡಿ ತೀರ್ಮಾನ ಮಾಡಬೇಕು. ಅದು ಇದು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಓಕೆ ಅಂಬಿಕಾ ಅವರೇ, ನಿಮ್ಗೆ ಇನ್ನೂ ಹೆಚ್ಚಿನ ಸಮಸ್ಯೆ ಇದ್ರೆ ಸಕ್ರಾ ಹಾರ್ವರ್ಡ್ ಹಾಸ್ಪಿಟಲ್ಗೆ ಭೇಟಿ ಕೊಡಿ, ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಇನ್ನು ಸಾವಿತ್ರಮ್ಮ ಅವರು ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಾವಿತ್ರಮ್ಮ ಅವರೇ. ನಮಸ್ತೆ ಮೇಡಮ್. ಸರಿ ಸರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಮಾ. ಮೇಡಮ್ ಸರ್ ನಮಸ್ತೆ. ನಮಸ್ತೆ ಸರ್. ಇದೆ ನಮ್ಗೆ ಬೇಕಾದವ್ರು ಸ್ವಲ್ಪ ತುಂಬಾ ಲೋ BP ಇದೆ ಸರ್, ಅದಕ್ಕೆ ಪರಿಹಾರ. ಹಾಂ, ಜೋರಾಗಿ ಮಾತಾಡಿ. ಅದೇ ಸರ್, ಲೋ BP ಇದೆ, ಅದಕ್ಕೆ ಪರಿಹಾರ ಅಂತ. ಅಲ್ಲ, ಕಾರಣ ಹುಡುಕ್ಬೇಕಮ್ಮ. ಈಗ ಹೈ BP ಅಂದ್ರೆ ಅದಕ್ಕೆ ದೊಡ್ಡ ಕಾರಣಗಳು ಇರಲ್ಲ. ಲೋ BP ಇದ್ರೆ ಫಸ್ಟ್ ನಾವು ನೋಡ್ಬೇಕಾಗತ್ತೆ ಯಾಕೆ BP ಕಡಿಮೆ ಇದೆ ಅಂತ. ಅದ್ರ ಪ್ರಕಾರ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಓಕೆ. ಬಟ್ ಲೋ BP ಇರೋರು ಹಾರ್ಟ್ ಎಲ್ಲ ಚೆನ್ನಾಗಿದೆ, ಬರೀ BP ಕಡಿಮೆ ಇದೆ ಅಂದ್ರೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ, ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಹೌದು ಸರ್. ಓಕೆ ಸಾವಿತ್ರಮ್ಮ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಇದನ್ನ ಅಂದರೆ ಈ ಹೈಪರ್ ಟೆನ್ಷನನ್ನು ದಿ ಹಿಡನ್ ಕಿಲ್ಲರ್ ಅಂತ ಹೇಳಿ ಕರೀತಾರೆ. ಅಂದರೆ ಗೊತ್ತಾಗೋದಿಲ್ಲ ತುಂಬ ಜನಕ್ಕೆ ಅಂತ ಹೇಳಿ. ಅಂದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು, ಇದನ್ನು ಯಾವ ರೀತಿ ಪತ್ತೆ ಹಚ್ಬೋದು ಅಂತ ಹೇಳ್ತೀರಾ? ಫಸ್ಟ್, ಈಗ ಆಲ್ರೆಡಿ ನಾವು ಮಾತಾಡಿದ ಥರ ಈ BP-ಯಲ್ಲಿ ತುಂಬ ಜನರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಅದರಿಂದ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ ಮಕ್ಕಳಿಂದ BP ಚೆಕ್ ಮಾಡ್ತಾನೆ ಇರಬೇಕು ಅಂತ. ಫಸ್ಟ್ ಪೀಡಿಯಾಟ್ರಿಸ್ಟ್ ಹತ್ರ ಯಾರಾದರೂ ಹೋದರೆ 3 ವರ್ಷದ ಮಗುವಿಂದ ಶುರು ಮಾಡಬೇಕು BP ಚೆಕ್ ಮಾಡೋದು. ಆ್ಯಂಡ್ BP ನಾರ್ಮಲ್ ಇದ್ದರೆ ಪ್ರತಿ ವರ್ಷವೂ ಚೆಕ್ ಮಾಡಬೇಕು. ಸೊ ಯಾರೇ ಇದ್ದರೂ ಪ್ರತಿ ವರ್ಷ ತಮ್ಮ BP-ನ ಚೆಕ್ ಮಾಡಿಸ್ಕೋಬೇಕು. BP ನಾರ್ಮಲ್ ಇದ್ದರೆ ವರ್ಷಕ್ಕೊಂದು ಸಲ ಮಾಡಿದ್ರೆ ಸಾಕು. ಅಬ್ನಾರ್ಮಲ್ ಇದ್ದರೆ ಡಾಕ್ಟ್ರ್ ಏನು ಸಲಹೆ ಪ್ರಕಾರ ನೀವು ಮುಂದುವರಿಬೋದು. ಈಗ ಏನು ಚೆಕ್ ಮಾಡದೇ ಇರೋರು, ಈಗ ಸಡನ್ಲಿ ಅವರಿಗೆ ತಲೆನೋವು ಪದೇ ಪದೇ ಬರ್ತಾ ಇದೆ ಅಥವಾ ತಲೆ ತಿರುಗ್ತಿದೆ, ಒಂದೊಂದು ಸಲ ಮೂಗಿಂದ ರಕ್ತ ಬರೋದು, ಎಪಿಸ್ಟಾಕ್ಸಿಸ್ ಅಂತೀವಿ, ಅದು ಸಮ್ಟೈಮ್ಸ್ ಫಸ್ಟ್ ಸೈನ್ಸ್ ಆಫ್ BP ಇರುತ್ತೆ. ಉಸಿರಾಡೋಕ್ಕೆ ತೊಂದರೆ, ನಡೆದ್ರೆ ಓಡಾಡಿದ್ರೆ ಮೆಟ್ಲತ್ತಿದ್ರೆ ಬೇರೆಯವ್ರಿಗಿಂತ ತುಂಬ ಜಾಸ್ತಿ ಉಸಿರು ಎಳಿತಿದೆ ಅಂದರೆ ಅದು BP ಹೆಚ್ಚಿರಬಹುದು. ಎದೆ ನೋವು, ಆ ಥರ ನಡೆಯುವಾಗ ಓಡಾಡುವಾಗ ಎದೆ ನೋವು ಬಂದರೂ ತೊಂದರೆ ಇರ್ಬೋದು. ಇನ್ನೊಂದು ಎದೆ ಬಡ್ತ, ಸಣ್ಣ ಕೆಲಸ ಮಾಡಿದ್ರು ನನಗೆ ಎದೆ ಬಡ್ತ ಫಾಸ್ಟ್ ಆಗ್ತಿದೆ ಅಂದರೆ ಆವಾಗಲೂ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಸಿಂಪ್ಟಮ್ಸ್ ಬರೋ ತನಕ ವೆಯ್ಟ್ ಮಾಡಬಾರ್ದು. ದ ಹೋಲ್ ಐಡಿಯಾ ಇಸ್ ದಟ್ ನಾವು ಏನು ಹೇಳ್ತಿದ್ದೀವಿ ಅಂದರೆ ನೀವು ಏನೋ ತೊಂದರೆ ಬರೋ ತನಕ ಕಾಯಬೇಡಿ. BP-ನ ಒಂದ್ಸಲ ಚೆಕ್ ಮಾಡಿ, ನಾರ್ಮಲ್ ಇದ್ದರೆ ವರ್ಷಕ್ಕೊಂದ್ಸಲ ಚೆಕ್ ಮಾಡ್ತಾ ಇರಿ. ಬಿಕಾಸ್ ಇದರಲ್ಲಿ ಯಾವುದೇ ಥರದ ವೆಚ್ಚ ಇಲ್ಲ, ಏನು ಖರ್ಚಾಗಲ್ಲ. ಇದು ಬರೀ ಇನ್ವೇಸಿವ್ ಟೆಸ್ಟ್ ಅಲ್ಲ, ತುಂಬ ಸುಲಭವಾದ ಟೆಸ್ಟು. ಯಾವ ಕ್ಲಿನಿಕ್ಗೆ ಯಾವ ಹೆಲ್ತ್ ಸೆಂಟರ್ಗೆ ಹೋದರೂ ಈಸಿಯಾಗಿ ಚೆಕ್ ಮಾಡೋ ಒಂದು ಇದು. ಸೊ ಅದರಿಂದ ತೊಂದರೆ, ಚೆಕ್ ಮಾಡೋದ್ರಲ್ಲಿ ಯಾವುದೇ ಥರದ ತೊಂದರೆ ಇರಬಾರ್ದು. ಓಕೆ ಡಾಕ್ಟರ್, ಇದರಲ್ಲಿ ಸ್ಟೇಜಸ್ ಇದೆಯಾ? ಎಷ್ಟು ಸ್ಟೇಜಸ್ ಇದೆ? ಜೊತೆಗೆ ಯಾವ ಸ್ಟೇಜ್ ತುಂಬ ಡೇಂಜರಸ್ ಅಂತ ಹೇಳ್ತೀವಿ? ಸ್ಟೇಜಸ್ ಅಂದರೆ ಈಗ ಬೇರೆ ಬೇರೆ ಇದರಲ್ಲಿ ಸ್ಟೇಜ್ 1 ಸ್ಟೇಜ್ 2 ಅಂತ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನಲ್ಲಿ 130 to 180ನೇ ಸ್ಟೇಜ್, 140/90ಗಿಂತ ಹೆಚ್ಚಿದ್ರೆ ಸ್ಟೇಜ್ 2 ಅಂತೀವಿ. 180, 120ಗಿಂತ ಇದ್ದರೆ ನಾವು ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಆವಾಗ ನಾವು ಅರ್ಜೆಂಟಾಗಿ ಅದನ್ನು BP-ನ ಕಡಿಮೆ ಮಾಡಿಸ್ಬೇಕಾಗತ್ತೆ. ಮೋಸ್ಟ್ಲಿ ಅಡ್ಮಿಟ್ ಆಗಬೇಕಾಗತ್ತೆ 180, 120ಗಿಂತ BP ಹೆಚ್ಚಿದ್ರೆ. ಈಗ ಅದ್ರ ಜೊತೆ ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಈಗ ಕಣ್ಣಲ್ಲಿ ತೊಂದರೆ ಇತ್ತು ಅಥವಾ ಏನೋ ಬ್ರೈನಲ್ಲಿ ಪ್ರಾಬ್ಲಮ್ ಆಯಿತು, ಎನ್ಕೆಫಲೋಪತಿ ಆಯಿತು ಅಥವಾ ಹಾರ್ಟ್ ಫೇಲಿಯರ್ ಅಂತೀವಿ, ಉಸಿರಾಡಕ್ಕೆ ತೊಂದರೆ, ಪಲ್ಮನರಿ ಎಡಿಮಾ, ಕಿಡ್ನಿ ಪ್ರಾಬ್ಲಮ್ಸ್, ಇದೆಲ್ಲ ಇದ್ದರೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಇತ್ತೀಚಿನ ಕಾಲದಲ್ಲಿ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಈ ಮಾನಸಿಕ ಒತ್ತಡಕ್ಕೂ ಮತ್ತು ಈ ರಕ್ತದೊತ್ತಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಡಾಕ್ಟರ್? ಮಾನಸಿಕ ಒತ್ತಡ, ರಕ್ತದ ಒತ್ತಡ ಅನ್ನೋದು, ಮಾನಸಿಕ ಒತ್ತಡ ಇರೋರಿಗೆ ಎಲ್ರಿಗೂ ರಕ್ತದ ಒತ್ತಡ ಹೆಚ್ಚಾಗಲ್ಲ. ಅದೇ ವೈಸ್ ವರ್ಸ ಆಲ್ಸೋ, ರಕ್ತದ ಒತ್ತಡ ಇರೋರಿಗೆ ಎಲ್ರಿಗೂ ಮಾನಸಿಕ ಒತ್ತಡ ಇರಲ್ಲ. ಬಟ್ ಮಾನಸಿಕ ಒತ್ತಡ ಇದ್ದರೆ ಅದರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಫೈಟ್ ಆ್ಯಂಡ್ ಫ್ಲೈಟ್ ಅನ್ನೋ ಹಾರ್ಮೋನ್ಸ್ ಇರುತ್ತೆ. ಸೊ ಒತ್ತಡ ಹೆಚ್ಚಿರುವಾಗ ಅಡ್ರಿನಲಿನ್ ಲೆವೆಲ್ಸ್, ಕಾರ್ಟಿಸಾಲ್ ಲೆವೆಲ್ಸ್ ಇದೆಲ್ಲ ಹೆಚ್ಚಾಗುತ್ತೆ. ಎದೆ ಬಡ್ತ ಫಾಸ್ಟ್ ಆಗುತ್ತೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತೀವಿ, ಅದು ಹೆಚ್ಚಾಗುತ್ತೆ. ಸೊ ಸಮ್ಟೈಮ್ಸ್ ಬರೀ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಹೆಚ್ಚಾಗುತ್ತೆ. ಬಟ್ ಸ್ಟ್ರೆಸ್ ಕಾಮ್ ಆ್ಯಂಡ್ ಕಂಟಿನ್ಯೂಸ್ ಆಗಿದ್ದರೆ BP ತಾನಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದರಿಂದ ಮೆಂಟಲ್ ಸ್ಟ್ರೆಸ್ ವಿಲ್ ಲೀಡ್ ಟು ಹೈಪರ್ ಟೆನ್ಷನ್.
ಸೊ ಕ್ರಾನಿಕ್ ಸ್ಟ್ರೆಸ್ಸಿಂದ ಹೈಪರ್ ಟೆನ್ಷನ್ ಆಗುತ್ತಾ ಇಲ್ವಾ ಅನ್ನೋದು ಆಲ್ವೇಸ್ ಡಿಬೇಟಬಲ್, ಬಟ್ ಕ್ರಾನಿಕ್ ಸ್ಟ್ರೆಸ್ ಡಸ್ ಕಾಸ್ ಹೈಪರ್ ಟೆನ್ಷನ್. ಈ ಹೈಪರ್ ಟೆನ್ಷನಿಂದ ಹೆಚ್ಚು ಜನಕ್ಕೆ ಹೃದಯಾಘಾತ ಆಗತ್ತೆ ಅಂತ ಹೇಳ್ತಾರೆ, ಹೌದಾ ಡಾಕ್ಟರ್? ನಾನು ಮುಂಚೆ ಹೇಳಿದ ಥರ ಆಲ್ಮೋಸ್ಟ್ 40% ಅಟ್ರಿಬ್ಯೂಟಬಲ್ ರಿಸ್ಕ್ ಅಂತೀವಿ. ಬಿ ಪಿ ಹೆಚ್ಚಿರೋಗೆ ಆಲ್ಮೋಸ್ಟ್ ಈ ಒಂದು 100 ಜನ ಹಾರ್ಟ್ ಅಟ್ಯಾಕಿಂದ ಬಂದರು ಅಲ್ಲ ಹಾರ್ಟ್ ಪ್ರಾಬ್ಲಮಿಂದ ಬಂದರು ಅಂದರೆ ಅಟ್ಲೀಸ್ಟ್ 40% ಜನರಿಗೆ ಅದು ಬಿ ಪಿಯಿಂದನೇ ಇದ್ದಿರುತ್ತೆ. ಸೊ ಬಿ ಪಿ ಹೆಚ್ಚಾದರೆ ರಕ್ತನಾಳದಲ್ಲಿ ಪ್ಲಾಕ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಅಥೆರೋಸ್ಕ್ಲಿರೋಸಿಸ್ ಅಂತ. ಈ ಹಾರ್ಟ್ ಅಟ್ಯಾಕ್ ಆಗೋದು ಆ ರಕ್ತನಾಳದಲ್ಲಿ ಕೊಬ್ಬಿನಾಂಶ ಕಟ್ಕೊಳ್ಳುವಾಗ ಆಗೋದು. ಅದು ಸಡನ್ನಾಗಿ ಪ್ಲಾಕ್ ರಪ್ಚರ್ ಆದರೆ ಸಡನ್ನಾಗಿ ಕಟ್ಕೊಳ್ಳುವಾಗ ರಕ್ತ ಸಂಚಾರ ಇರಲ್ಲ. ಸೊ ಈ ಪ್ಲಾಕ್ ಬಿಲ್ಡಪ್ಗೂ ಬಿ ಪಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್. ಅದಲ್ಲದೆ ಆ ಪ್ಲಾಕ್ ರಪ್ಚರ್ಗೂ ಸಡನ್ ಫ್ಲಕ್ಚುಯೇಷನ್ಸ್ ಇನ್ ಬಿ ಪಿ ಅಗೇನ್ ಬ್ಲಡ್ ಕ್ಲಾಟ್ ಆಗಬಹುದು. ಸೊ ಇದು ಹೃದಯಾಘಾತಕ್ಕೆ ಹೈಪರ್ ಟೆನ್ಷನ್ ಈಸ್ ಅ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್. ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಸಾಲ್ಟ್ ತಿನ್ನೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ. ಅಂದರೆ ಈ ಸಾಲ್ಟ್ ಮಾತ್ರ ಕಾರಣ ಆಗುತ್ತಾ ಅಥವಾ ಇನ್ಯಾವ್ಯಾವ ಫುಡ್ ಇದನ್ನು ಟ್ರಿಗರ್ ಮಾಡಬಹುದು? ಫುಡ್ ಸಿಸ್ಟಮ್ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಒಂದು ಇನ್ಕ್ರೀಸ್ ಸೋಡಿಯಂ ಇಂಟೇಕು, ಇನ್ನೊಂದು ರಿಡ್ಯೂಸ್ ಸಾಲ್ಟ್ ಇಂಟೇಕ್, ರಿಡ್ಯೂಸ್ ಫೈಬರ್ ಇಂಟೇಕ್. ಫೈಬರ್ ಅಂದರೆ ನಾವು ತರಕಾರಿ, ಹಣ್ಣು, ಅನ್ಪ್ರಾಸೆಸ್ಡ್ ಫುಡ್ಸಲ್ಲಿ ಫೈಬರ್ ಹೆಚ್ಚಿರುತ್ತೆ. ಹೈಲಿ ಪ್ರಾಸೆಸ್ಡ್ ಫುಡ್ಸಲ್ಲಿ ಫೈಬರ್ ಇರಲ್ಲ. ಸೊ ಫೈಬರ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರುತ್ತೆ. ಬರೀ ಉಪ್ಪಲ್ಲ, ನಮ್ಗೆ ಯಾವುದೇ ಈಗ ಈ ಫಾಸ್ಟ್ ಫುಡ್ ಆಗಲಿ, ಪ್ರಾಸೆಸ್ಡ್ ಮಿನ್ಸ್ಡ್ ಮೀಟ್ ಆಗಲಿ, ಇಂಥದ್ದೆಲ್ಲ ನಾವು ಈ ಬರ್ಗರು, ಪಿಜ್ಜಾ ಇದರಲ್ಲೆಲ್ಲ ತಿನ್ನೋದು, ಚಿಪ್ಸು, ಇದು ಯಾವುದು ಕೋಲಾಸು, ಇದೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಬಿಕಾಸ್ ಇದರಿಂದ ರಕ್ತದೊತ್ತಡ ಹೆಚ್ಚಾಗೇ ಆಗುತ್ತೆ. ಅದಲ್ಲದೆ ವೇಟ್ ಗೇನ್ ಆಗುತ್ತೆ, ಡಯಾಬಿಟೀಸ್ ಬರುತ್ತೆ. ಸೊ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡೆವಲಪಿಂಗ್ ಡಯಾಬಿಟೀಸ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್, ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಎಲ್ಲದಕ್ಕೂ ಹೆಚ್ಚಾಗುತ್ತೆ. ಸೊ ಎಲ್ಲ ಈ ಎಂಟೈರ್ ಕಾಂಬಿನೇಷನ್ ಎಲ್ಲನೂ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಇದನ್ನು ಹೈಪರ್ ಟೆನ್ಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಯೋಗ, ಧ್ಯಾನ ಅಥವಾ ವರ್ಕೌಟ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಡಾಕ್ಟರ್? ಈ ಎಲ್ಲ ಸಮ್ ಎಕ್ಸಸೈಸ್ ಇಸ್ ಬೆಟರ್ ದನ್ ನೋ ಎಕ್ಸಸೈಸ್. ನಾವು ಇಲ್ಲ ಟೈಮ್ ಇಲ್ಲ, ನನಗೂ ಆಗಲ್ಲ, ನಾನು 5 ನಿಮಿಷ ಇಲ್ಲ 10 ನಿಮಿಷ, ನೀವು 5 ನಿಮಿಷ 10 ನಿಮಿಷ ನಡೆದರೂ ಸುಮ್ಮನೆ ಇರೋದಕ್ಕಿಂತ ಒಳ್ಳೆಯದದು. ಮಿನಿಮಮ್ 150 ನಿಮಿಷ ನೀವು ಒಂದು ವಾರಕ್ಕೆ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಿ ಪಿ ಬೆಟರ್ ಕಂಟ್ರೋಲಲ್ಲಿ ಇರುತ್ತೆ. ನೀವು 1 ಕಿಲೋ ನೀವು ಓವರ್ ವೇಟ್ ಇದ್ದೀರಾ, 1 ಕಿಲೋ ಕಡಿಮೆ ಆಯಿತು ಅಂದರೆ 2 ಮಿಲಿಮೀಟರ್ ಮರ್ಕರಿ ಕಡಿಮೆ ಆಗುತ್ತೆ ಬಿ ಪಿ. ಸೊ ಐಡಿಯಲ್ ಬಾಡಿ ವೇಟ್ ಮೇಂಟೈನ್ ಮಾಡೋದು ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಲ್ಲದೆ ಈಗ ನಾವು ಸ್ಟ್ರೆಸ್ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಸೊ ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಇದೆಲ್ಲ ಅದನ್ನು ಆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿಸುತ್ತೆ. ಅದರಿಂದ ಬಿ ಪಿನೂ ಕಡಿಮೆ ಆಗುತ್ತೆ. ಇನ್ನು ಹೆಚ್ಚಿನ ಜನ ಈ ಹೈಪರ್ ಟೆನ್ಷನ್ ಅನುವಂಶೀಯವಾಗಿ ಬರುತ್ತೆ ಅಂತ ಹೇಳ್ತಾರೆ, ಹೌದಾ? ಅದು ನಿಜಾನಾ? ನಿಜಾನೇ. ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ಬೋದು. ಒಂದೇ ಕಾರಣದಿಂದ ಅಂತ ಹೇಳೋಕ್ಕಾಗಲ್ಲ. ಜೆನೆಟಿಕ್ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟೇ, ಅದಲ್ಲದೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು ಇಂಪಾರ್ಟೆಂಟು. ಸೊ ನಾವು ಎರಡನ್ನೂ, ಎನ್ವೈರ್ಮೆಂಟ್ಲು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಎರಡೂ ನೋಡ್ಕೋಬೇಕು. ಬಟ್ ತಂದೆ ತಾಯಿಗಿದ್ದರೆ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ, ಅಂದರೆ ಖಂಡಿತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡ್ವಿ, ನಾವು ಎಕ್ಸಸೈಸ್ ಮಾಡಿದ್ವಿ, ಡಯಟ್ ಮಾಡಿದ್ವಿ, ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಿದ್ವಿ ಅಂದರೆ ಅದು ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನು ನೀವು ಹೇಳಿದ್ರಿ ಪ್ರತಿ ಬಾರಿಯೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕು ಅಂತ ಹೇಳಿ. ಅಂದರೆ ಎಷ್ಟು ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಬೇಕು, ಯಾವ್ಯಾವೆಲ್ಲ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲ, ಬಿ ಪಿಗೆ ಬರೀ ಬಿ ಪಿ ನೋಡಿದ್ರೆ ಸಾಕು. ನಾವು ಬಿ ಪಿ ಚಿಕ್ಕ ವಯಸ್ಸಿಂದನೂ ವರ್ಷಕ್ಕೊಮ್ಮೆ ಚೆಕ್ ಮಾಡಿದ್ರೆ ಸಾಕು. ಬಿ ಪಿ ನಾರ್ಮಲ್ ಇದ್ದರೆ 1 ವರ್ಷಕ್ಕೆ 1 ಸಲ ಮಾಡಿದ್ರೆ ಸಾಕು. ಈಗ ಯಾರಿಗಾದ್ರೂ ತುಂಬ ಹೈ ಬಿ ಪಿ, ನೀವು ಕೇಳಿದ್ರಿ ತುಂಬ ಹೈ ಬಿ ಪಿ ಇದ್ದರೆ ಏನು ಮಾಡೋದು ಅಂತ. ಅಂಥವರು ಈಗ ಟ್ರೀಟ್ಮೆಂಟ್ ಶುರು ಆದ ತಕ್ಷಣ ಬೆಳಗ್ಗೆ ಒಂದು ಸಮಯ, ಒನ್ಸ್ ಇನ್ ದ ಮಾರ್ನಿಂಗ್, ಈವ್ನಿಂಗ್ 2 ಸಲ ಚೆಕ್ ಮಾಡಬೇಕಾಗತ್ತೆ. ಹೋಗ್ತಾ ಒನ್ಸ್ ಅ ವೀಕ್, ಒನ್ಸ್ ಅ ಮಂತ್ ಮಾಡಿದ್ರೂ ಸಾಕು. ಚಿಕಿತ್ಸೆಯಲ್ಲಿರೋರು ಮಾತ್ರ ಪದೇ ಪದೇ ಚೆಕ್ ಮಾಡಬೇಕಾಗತ್ತೆ. ಬರೀ ಒಂದ್ಸಲ ಮಾನಿಟರಿಂಗ್ ಮಾಡೋದಕ್ಕೆ, ಬಿ ಪಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಇನ್ನು ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ಯಾವ ರೀತಿ ಟೆಕ್ನಾಲಜೀಸ್ ಇದೆ, ಆ ಬಗ್ಗೆ ಹೇಳೋದಾದ್ರೆ? ವಿ ಬಿಲೀವ್ ದಟ್ ಫಸ್ಟ್ ಇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಫಸ್ಟ್ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಇಂಪಾರ್ಟೆಂಟ್. ವಿ ಆಲ್ವೇಸ್ ಪೇಷಂಟ್ ಬಂದರೆ ಫಸ್ಟ್ ಪ್ರಿವೆನ್ಷನ್ ಏನು ಮಾಡೋದು, ಲೈಫ್ ಸ್ಟೈಲ್ ಚೇಂಜ್ ಏನು ಮಾಡೋದು, ಇದೇ ಮುಖ್ಯವಾದ ವಿಷಯಗಳು. ಆಮೇಲೆ ಬಿ ಪಿಗೆ ಅಂತ ನಾವು ನೋಡಿದ್ರೆ, ಬಿ ಪಿಗೆ ಮಾತ್ರೆಗಳು, ಔಷಧಿಗಳು, ಇಂಜೆಕ್ಟಬಲ್ ಮೆಡಿಕೇಶನ್ಸು, ಇದು ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಚೇಂಜಸ್. ರೇರ್ಲಿ ರೀನಲ್ ನರ್ವ್ ಡಿನರ್ವೇಷನ್ ಅಂತ ಒಂದು ಹೊಸ ಟ್ರೀಟ್ಮೆಂಟ್. ಅನ್ಕಂಟ್ರೋಲ್ಡ್ ಬಿ ಪಿ ಇರೋರಿಗೆ, ತುಂಬ ಹೈ ಬಿ ಪಿ ಇರೋರಿಗೆ, ಎಷ್ಟು ಔಷಧಿ ಕೊಟ್ಟರು ಕಡಿಮೆ ಆಗದೆ ಇರೋ ಜನರಿಗೆ ನಾವು ಒಂದು ರೀನಲ್ ಆರ್ಟ್ರಿಯಲ್ಲಿ ಹೋಗಿ ಅದನ್ನು ಅಲ್ಲಿರೋ ನರ್ವ್ನ ರೇಡಿಯೋ ಅಬ್ಲೇಷನ್ ಮಾಡ್ತೀವಿ. ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಬಿ ಪಿ. ಬಟ್ ಫಸ್ಟ್ ಪ್ರಿವೆನ್ಷನ್, ನೆಕ್ಸ್ಟ್ ಮೆಡಿಸಿನ್, ಇದೆಲ್ಲ ಲಾಸ್ಟ್ ಸ್ಟೇಜು, ಎಲ್ರಿಗೂ ಮಾಡಲ್ಲ ಅದು.
ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಪರ್ ಟೆನ್ಷನ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳಿದ್ರೆ ನೀವು ಕೂಡ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ಗೆ ಭೇಟಿ ಕೊಡಬಹುದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ದೇವನವಿಸರಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 0804969469. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.